ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ವ್ಲಾಗ್. ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ, ಹಾಗೆ ಎಷ್ಟು ಶೈನಿಂಗ್ ಇದೆ, ಹಾಗೆ ಎಷ್ಟು ಗ್ಲೋ ಬಂದಿದೆ, ಎಷ್ಟು ಫೇರ್ ಆಗಿದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ಈ ಒಂದು ನ್ಯಾಚುರಲ್ ಆಗಿ ನಿಮಗೆ ಗ್ಲೋ ಬರಬೇಕು ಅಂದರೆ ಕ್ಯಾರೆಟ್ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು. ತುಂಬ ಜನ ಯೂಸ್ ಮಾಡಿ ನನಗೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ನಾನು ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋಬೇಕಿತ್ತು. ತುಂಬ ದಿನವೇ ಆಗ್ಬಿಟ್ಟಿತ್ತು ನಾನು ಈ ಥರ ಒಂದು ವೀಡಿಯೋ ಮಾಡಿ. ಆದ್ದರಿಂದ ಈ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆನೂ ಕೂಡ ಹೇಳೋಣ, ಹಾಗೆ ಏರ್ ಆಯಿಲ್ ಕೂಡ ಮಾಡಿದ್ದೀನಲ್ವ ಅದ್ರ ಬಗ್ಗೆನೂ ಕೂಡ ಹೇಳೋಣ ಅಂಥೇಳಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಚೇಂಜಸ್. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ನೀವು ಅದನ್ನು ಯೂಸ್ ಮಾಡಿದಷ್ಟು ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಹೊರತು ಅದರಿಂದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಟ್ ವೈಟ್ನಿಂಗ್ ಕ್ರೀಮ್ ಎಲ್ಲ ಬರುತ್ತೆ ನೋಡಿ, ಅದರಿಂದ ನೀವು ಯೂಸ್ ಮಾಡಿದಷ್ಟು ಸೈಡ್ ಎಫೆಕ್ಟ್ ಅಂತೂ ಪಕ್ಕ. ಹಾಗೆಯೇ ಹೇರ್ ಇರ್ಬೋದು ನೋಡಿ, ನನ್ನ ಹೇರು ಯಾವ ರೀತಿ ನ್ಯಾಚುರಲಾಗಿ ನಾನು ಗ್ರೋತ್ ಮಾಡ್ಕೊಂಡಿದ್ದೀನಿ ಅಂತ ಹಳೆ ವೀಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದರದ್ದು ಎಣ್ಣೆ ಮತ್ತು ಶಾಂಪು, ಹರ್ಬಲ್ ಶಾಂಪು ಕೂಡ ನಮ್ಮ ಹತ್ರ ಸಿಗುತ್ತೆ. ಹಾಗೆಯೇ ಹರ್ಬಲ್ ಏರ್ ಆಯಿಲ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಇವಾಗ. ಆ ಏರ್ ಆಯಿಲ್ದು ವೀಡಿಯೋ ಕೂಡ ನಾನು ನಿಮಗೆ ನಾಳೆ ಶೇರ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ. ಆಲ್ರೆಡಿ ಅದ್ರ ವೀಡಿಯೋನ ಶೇರ್ ಮಾಡಿದ್ದೀನಿ, ಬಟ್ ಮತ್ತೊಮ್ಮೆ ತೋರಿಸ್ಬೇಕಲ್ವ ನಾವು ಆಯಿಲ್ಗೆ ಏನೇನು ಹಾಕಿದ್ದೀವಿ ಅಂತ. ಅದು ಅಲ್ಲದೆ ಈ ಒಂದು ವೀಡಿಯೋನ ನಾನು ಒಂದು ತಿಂಗಳು ಯಾಕೆ ಜಾಸ್ತಿನೇ ಆಗಿದೆ ಮಾಡಿ, ಅದನ್ನು ಆಯಿಲ್ ಮಾಡಿ ಆ ಒಂದು ಎಣ್ಣೆನ ನಾನು ಎಲ್ಲರಿಗೂ ಕೂಡ ಟೆಸ್ಟ್ಗೆ ಅಂತ ಕೊಟ್ಟು ಅವರಿಂದನೂ ಕೂಡ ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ಇವಾಗ ಎಲ್ಲ ಸೇಲ್ ಮಾಡ್ತಾ ಇರೋದು. ಹಾಗೆಯೇ ನಾವು ಇದಕ್ಕೂ ಕೂಡ ಒಂದು ಹೆಸರು ಕೂಡ ಇಡ್ತಾಯಿದ್ದೀವಿ. ಕ್ರೀಮ್ ಆಗಿರ್ಬೋದು, ನಾವು ತಯಾರಿಸೋಂಥ ವೈಟ್ನಿಂಗ್ ಕ್ರೀಮು ಮತ್ತು ವೆಯ್ಟ್ ಲಾಸ್ ಪೌಡರು, ಹಾಗೆಯೇ ಶಾಂಪು ಮತ್ತು ಆಯಿಲು, ಇಷ್ಟದಕ್ಕೂ ಕೂಡ ನಾವು ನಮ್ಮದೇ ಆದಂಥ ಒಂದು ನೇಮ್ ಕೂಡ ಇಡಬೇಕು ಅಂತ ಅಂದ್ಕೊಂಡು ಅದನ್ನು ಕೂಡ ಅಂದ್ಕೊಂಡಿದ್ದೀವಿ. ಅದ್ರದ್ದು ಲೇಬಲ್ ಕೂಡ ಆಲ್ರೆಡಿ ರೆಡಿ ಮಾಡೋದಕ್ಕೆ ಅಂತ ಕೊಟ್ಟಿದ್ದೀವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಿಮ್ಮೆಲ್ಲ ಸಪೋರ್ಟಿಂದ ನಾನು ಇಷ್ಟು ಮಟ್ಟಿಗೆ ಮಾಡ್ತಾ ಇರೋದು. ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಇದೇ ಥರನೇ ಸಪೋರ್ಟ್ ಮಾಡಿ. ಹಾಗೆಯೇ ಇವಾಗ ವೆಯ್ಟ್ ಲಾಸ್ ಪೌಡರ್ನ ಒಂದು 3 ಡೇಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿರೋದನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಬರೀ 3 ಡೇಸ್ ಅಷ್ಟೇ ಅವ್ರು ಯೂಸ್ ಮಾಡಿರೋದಂತೆ. ಇದರಲ್ಲಿ ಯಾವುದೇ ರೀತಿಯ ಸುಳ್ಳಿಲ್ಲ. ಸುಮ್ಮನೆ ಮೆಸೇಜ್ ಮಾಡಿಸ್ಕೊಂಡು ನಾವು ಹಾಕೋಂಥವ್ರಲ್ಲ. ನಮ್ಗೆ ಕಳಿಸಿರೋದನ್ನೇ ನಾವು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಏಕೆಂದರೆ ವೆಯ್ಟ್ ಲಾಸ್ ಪೌಡರ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಸಣ್ಣ ಆಗ್ತೀವಾ ಅನ್ನೋದು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ಡೌಟ್ ಅನ್ನೋದಿರುತ್ತೆ ಅಲ್ವಾ. ಆಮೇಲೆ ನಾವು ಹೇಳಿದ್ದೀವಿ ನಾವು ಸಣ್ಣ ಆಗಿದ್ದೀವಿ ಅಂತ, ಬಟ್ ನೀವು ಕಣ್ಣಾರೆ ನೋಡಿಲ್ವಲ್ಲ. ಅದರಿಂದ ಅದು ಬೇರೆಯವ್ರು ಯೂಸ್ ಮಾಡಿದ್ಮೇಲೆ ಹೆಂಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು ಅಂತ ಆ ಒಂದು ರಿವ್ಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೋಡಿ ನಮ್ಮ ಹತ್ರ ಶಾಂಪು ಕೂಡ ಇದೆ, ಹಾಗೆ ಹರ್ಬಲ್ ಏರ್ ಆಯಿಲ್ ಕೂಡ. ನಾನು ಈ ಥರ ಒಂದು 100 ml ನಾನು ಮಾಡಿ ಒಂದು ಸ್ವಲ್ಪ ಟೆಸ್ಟ್ಗೆ ಅಂತ ಕೊಟ್ಟಿದ್ದೆ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು ಅದು ಕಲರ್ ಯಾವ ಥರ ಇದೆ ಅಂತ. ಅಲ್ಲಿ ಎಷ್ಟು ಪದಾರ್ಥ ಹಾಕಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಅದು ಸ್ಮೆಲ್ ಕೂಡ ಬರುತ್ತೆ. ಅದ್ರದ್ದು ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಯೂಸ್ ಮಾಡಿರೋರ್ಗಂತೂ ಒಳ್ಳೆ ರಿಸಲ್ಟ್ನೇ ಕೊಟ್ಟಿದೆ. ಅವ್ರಿಗೆ ಯಾವುದೇ ರೀತಿಯಾದ ಹೇರ್ ಫಾಲ್ ಆಗಿರ್ಬೋದು ಅಥವಾ ಬೇರೆ ಥರ ಪ್ರಾಬ್ಲಮ್ಸ್ ಯಾವುದು ಕೂಡ ಆಗಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದರಿಂದ ಆ ಒಂದು ಧೈರ್ಯದ ಮೇಲೇ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು. ಯಾಕೆಂದರೆ ಸುಮ್ಮನೆ ಮಾಡಿಬಿಟ್ಟು ಆಮೇಲೆ ಅದರಿಂದ ಮತ್ತೆ ಹೇರ್ ಫಾಲ್ ಏನಾರು ಆಯಿತು ಅಂದ್ಕೊಳ್ಳಿ, ಆವಾಗ ನಮಗೆ ಕೆಟ್ಟ ಹೆಸರಲ್ವಾ ಅಂತ. ಬೇರೆಯವ್ರಿಗೆಲ್ಲ ಹೆಂಗಾಗುತ್ತೆ ಏನು ಅಂತ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು, ನಾನು ಮಾಡಿರೋಂಥ ಒಂದು ಐಟಮ್ಸ್ಗಳು ಅಥವಾ ಪ್ರಾಡಕ್ಟ್ಗಳು ಎಲ್ಲನೂ ಕೂಡ ಟೆಸ್ಟ್ ಕೊಟ್ಟಿನೇ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಟೈಮ್ ತೊಗೊಂಡೇ ನಾನು ಮಾಡಿರೋದು. ನೋಡಿ ಈ ರೀತಿ ಒಂದು ಕಲರ್ ಬರುತ್ತೆ, ಅದು ಗ್ರೀನ್ ಕಲರ್ ಆಗಿರುತ್ತೆ ಆಯಿಲು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರ ಜೊತೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕಾಟನಲ್ಲಿ ನಿಮ್ಮ ತಲೆ ಬುಡಕ್ಕೆಲ್ಲ ನೀಟಾಗಿ ಅಪ್ಲೈ ಆಗಬೇಕು. ಆ ರೀತಿ ನೀಟಾಗಿ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಳ್ಕೊಟ್ಟಂಗೆ ನೀವು ಮಾಡ್ಕೊಂಡು ಬಂದರೆ ನಿಮ್ಗೆ ಯಾವುದೇ ರೀತಿಯಾದ ಬೇರೆ ಥರ ಕಾಸ್ಟ್ಲಿ ಆದಂಥ ಆಯಿಲ್ ಆಗಿರ್ಬೋದು ಅಥವಾ ಶಾಂಪೂ ಆಗಿರ್ಬೋದು ಅದು ಯಾವುದೂ ಬೇಡ. ಹಾಗೆ ನಮ್ಮ ಹತ್ರನೇ ಶಾಂಪು ಕೂಡ ಸಿಗುತ್ತೆ, ಹರ್ಬಲ್ ಶಾಂಪು. ಅದನ್ನು ಕೂಡ ತೊಗೊಂಡು ನೀವು ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ಏರ್ ಗ್ರೋತ್ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ವಲ್ಲ, ಅದರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ನೋಡಿ ಫೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಬೇಕು ಅಂದರೆ ನೀವು ಕ್ಯಾರೆಟ್ ಕ್ರೀಮ್ನ ಯೂಸ್ ಮಾಡ್ಬೋದು. ಅಂದರೆ ನ್ಯಾಚುರಲ್ ಆಗಿ ಹೋಮ್ ಮೇಡ್ ಕ್ರೀಮ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಭಯ ಇಲ್ಲ. ಅದ್ರ ಜೊತೆಗೆ ನಾವು ಬಟ್ಟೆನೂ ಕೂಡ ಸೇಲ್ ಮಾಡ್ತೀವಿ. ಈ ಥರ ಕುರ್ತಾ ಸೆಟ್ ಆಗಿರ್ಬೋದು, ಹಾಗೆ ಮಾಮೂಲಿ ಕುರ್ತೀಸ್ಗಳಾಗಿರ್ಬೋದು, ಲೆಗಿನ್ಸ್ಗಳಾಗಿರ್ಬೋದು, 3 ಪೀಸ್ ಆಗಿರ್ಬೋದು, 2 ಪೀಸ್ ಸೆಟ್ಗಳು, ಮತ್ತು ಅಂಬ್ರೆಲಾ ಕುರ್ತೀಸು, ಹಾಗೆ ಫೀಡಿಂಗ್ ಟಾಪ್ಸ್ಗಳು, ನೈಟಿ, ಸ್ಯಾರಿ ಪ್ರತಿಯೊಂದನ್ನು ಕೂಡ ನಾವು ಸೇಲ್ ಮಾಡ್ತಾಯಿದ್ದೀವಿ. ಬಟ್ ಅದನ್ನು ಯೂಟ್ಯೂಬಲ್ಲಿ ಆದಷ್ಟು ಶೇರ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ನಮಗೆ ಇಲ್ಲಿ ಎಷ್ಟೆಷ್ಟು ಸೇಲ್ ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇಷ್ಟೆಲ್ಲ ಬಿಸ್ನೆಸ್ಗಳನ್ನ ಮಾಡ್ತಿರೋದು. ಇದಕ್ಕೆಲ್ಲ ಕಾರಣ ನೀವೇ. ಆದಷ್ಟು ಇನ್ನೂ ಸಪೋರ್ಟ್ ಮಾಡಿ. ಬಟ್ಟೆ ಬೇಕು ಅನ್ನೋರು ಕೂಡ ನೀವು ಯಾವ ರೀತಿ ನಮ್ಮ ಪ್ರಾಡಕ್ಟ್ಗಳನ್ನ ತೊಗೋತಾ ಇದ್ದೀರೋ ಬಟ್ಟೆಗಳನ್ನೂ ಕೂಡ ತೊಗೋಬೋದು. ನಿಮ್ಮದು ವಾಟ್ಸಪ್ ನಂಬರಿಂದ ಅಂತ ಮೆಸೇಜ್ ಹಾಕಿ ಇದೇ ನಂಬರ್ಗೆ. ಇದು ಕೂಡ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿದ್ರೆ ನಾವು ನಮ್ಮ ಹತ್ರ ಇರೋಂಥ ಕಲೆಕ್ಷನ್ಸ್ನ ನಿಮಗೆ ಶೇರ್ ಮಾಡ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬುಕ್ ಮಾಡಿಕೊಂಡ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಯಾವುದೇ ಒಂದು ಪ್ಲೇಸಲ್ಲಿದ್ದರೂ ಕೂಡ ನಾವು ನಿಮಗೆ ಕಳಿಸ್ಕೊಡ್ತೀವಿ. ನಿಮಗೆ ಡಾರ್ಕ್ ಕಲರ್ಸ್ ಬೇಕಂದ್ರೂ ಕೂಡ ಇದೆ, ಹಾಗೆ ಲೈಟ್ ಕಲರ್ಸ್ ಬೇಕಂದ್ರೂ ಕೂಡ ಇದೆ. ಹಾಗೆ ನಿಮ್ಗೆ ಯಾವ ಥರ ಬೇಕು ಪ್ಯಾಟ್ರನ್ಸು, ಆ ಥರ ತುಂಬ ವೆರೈಟಿ ಆದಂಥ ಪ್ಯಾಟ್ರನ್ಸ್ಗಳಿವೆ. ಹಾಗೆಯೇ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ.
ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಕಲರ್ ಹೋಗುತ್ತೆ ಅಥವಾ ಸಿಂಕ್ ಆಗುತ್ತೆ, ಆ ಥರ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿರೋಂಥ ನಾವು ಬಟ್ಟೆಗಳನ್ನ ಕೊಡ್ತಾಯಿರೋದು. ಹಾಗೆಯೇ ರೇಟು ಅಷ್ಟೇ ರೀಸನಬಲ್ ಆಗಿದೆ. ತುಂಬ ಚೆನ್ನಾಗಿ ಈ ಒಂದು ಬಟ್ಟೆ ನಿಮಗೆ ಬಾಳಿಕೆನೂ ಕೂಡ ಬರುತ್ತೆ. ಡೈಲಿ ವೇರು ನೀವು ಆಫೀಸ್ಗೆ ಹೋಗೋರು ಇರ್ಬೋದು ಅಥವಾ ಕಾಲೇಜ್ಗೆ ಹೋಗೋರು ಇರ್ಬೋದು, ತುಂಬ ಚೆನ್ನಾಗಿ ನಿಮಗೆ ಬಳಕೆ ಬರುತ್ತೆ. ಇದು ರಾಗಾರಂಗ್ ಅಂತೇಳಿ ಬ್ರ್ಯಾಂಡ್ ಇದು. ಈ ಬ್ರ್ಯಾಂಡಲ್ಲಿ ಈ ಒಂದು ಕುರ್ತೀಸ್ಗಳು ಸಿಗುತ್ತೆ. ಹಾಗೆ ಆವಾಸ ಬ್ರ್ಯಾಂಡಲ್ಲಿ ಕುರ್ತೀಸ್ಗಳಿವೆ. ಹಾಗೆ ಗೋ ಕಲರ್ಸ್ ಬ್ರ್ಯಾಂಡಲ್ಲಿ ಲೆಗ್ಗಿನ್ಸ್ಗಳಿವೆ. 1000ಗೆ 5 ಲೆಗ್ಗಿನ್ಸ್ನ ಕೊಡ್ತಾಯಿದ್ದೀವಿ. ಹಾಗೆಯೇ 1000ಗೆ 4 ಟಾಪ್ಸ್ನ ಬ್ರ್ಯಾಂಡೆಡಲ್ಲೇ ಕೊಡ್ತಾಯಿದ್ದೀವಿ. ಅದು ಕೂಡ ರಾಗಾರಂಗು ಬ್ರ್ಯಾಂಡೇ ಆಗಿರುತ್ತೆ. ಹಾಗೆಯೇ 899ಗೆ 3 ಟಾಪ್ಸು ಆವಾಸ ಬ್ರ್ಯಾಂಡಲ್ಲಿ ಕೊಡ್ತಾಯಿದ್ದೀವಿ. ಈ ಥರ ಒಂದು ಚೆನ್ನಾಗಿರೋಂಥ ಬ್ರ್ಯಾಂಡ್ಗಳಲ್ಲೇ ನಾವು ಆಫರ್ಸ್ನ ಕೊಡ್ತಾಯಿದ್ದೀವಿ. ಹಾಗೆಯೇ ನಿಮಗೆ ಫೀಡಿಂಗ್ ಟಾಪ್ಸ್ ಏನಾದರೂ ಅವಶ್ಯಕತೆ ಇದೆ ಅಂದರೆ ಅದು ಕೂಡ ಇದೆ. ಬೇಕು ಅನ್ನೋರಿಗೆ ಫೋಟೋ ಕಳಿಸ್ತೀವಿ, ನೀವು ಅಲ್ಲೇ ಸೆಲೆಕ್ಷನ್ನ ಮಾಡ್ಕೋಬೋದು. ಹಾಗೆಯೇ ನೈಟಿಗಳು ಬೇಕು, ಒಬ್ಬೊಬ್ಬರು ನೈಟಿ ವೇರ್ ಮಾಡ್ತಾರಲ್ವ, ನೈಟಿ ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ. ಈಗ ನಾನು ನಮ್ಮ ಹತ್ರ ಇದ್ದಷ್ಟು ಫೋಟೋಸ್ಗಳನ್ನ ನಿಮಗೆ ಶೇರ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ನೀವು ವಾಟ್ಸಪ್ ನಂಬರ್ಗೆ ಏನಾದರೂ ಮೆಸೇಜ್ ಮಾಡಿದರೆ ಇನ್ನೂ ಒಂದಷ್ಟು ಫೋಟೋಸ್ಗಳನ್ನ ನಿಮಗೇ ಕಳಿಸ್ಕೊಡ್ತೀವಿ. ಹಾಗೆಯೇ ವೀಡಿಯೋ ಕಾಲ್ ಕೂಡ ನೀವು ಮಾಡಿ ಸೆಲೆಕ್ಷನ್ನ ಮಾಡ್ಕೋಬೋದು ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋದಕ್ಕೂ ಮುಂಚೆ ನಾನು ವೆಯ್ಟ್ ಲಾಸ್ ಪೌಡರ್ನ ಯೂಸ್ ಮಾಡಿ ಯಾವ ರೀತಿ ಒಂದು ಚೇಂಜಸ್ ಆಗಿದೆ ಅಂತ ಒಬ್ಬರು ರಿವ್ಯೂ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಅಂತಿದ್ದಲ್ವ. ನೋಡಿ, ಇವರೇನೇ ಅವರು. ನಿಮ್ಮದು ಮಾಲ್ಟ್ ಪೌಡರ್ನ ನಾವು 3 ಡೇಸಿಂದ ಯೂಸ್ ಮಾಡಿದ್ದೀವಿ. ಇವಾಗ ನಾವು 96.400 ಇದ್ದವರು 95.80ಕ್ಕೆ ಬಂದಿದ್ದೀವಿ. ತುಂಬ ಶಾಕ್ ಆಯಿತು ನಮಗೇ. ನಾವು ಬೇರೆ ಏನೂ ಕೂಡ ಮಾಡಿಲ್ಲ, ಜಸ್ಟ್ ನಿಮ್ಮದು ಮಾಲ್ಟ್ ಪೌಡರ್ನ ಯೂಸ್ ಮಾಡಿದ್ದೀವಿ ಅಷ್ಟೇ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಇದೇ ರೀತಿ ನೀವು ಕೂಡ ಯೂಸ್ ಮಾಡೋರು ಆರಾಮಾಗಿ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತೇಳಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ವೀಡಿಯೋನ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಅವ್ರದ್ದು ಶೇರ್ ಮಾಡಿದ್ರಲ್ವ, ಅವ್ರದ್ದು ನಂಬರ್ನ ನಾನು ಹಂಗೇ ಮಿಸ್ ಆಗಿ ಶೇರ್ ಮಾಡಿಬಿಟ್ಟಿದ್ದೆ. ಪಬ್ಲಿಕಲ್ಲಿ ಹಂಗೆಲ್ಲ ಶೇರ್ ಮಾಡಬಾರ್ದಲ್ವ, ಅದಕ್ಕೋಸ್ಕರ. ಥ್ಯಾಂಕ್ ಯು.